ಕೇವಲ 48 ಗಂಟೆಯಲ್ಲಿ ನಿಮ್ಮ ಕೂದಲು ಮೊಣಕಾಲುದ್ದ ಬೆಳೆಯುತ್ತೆ. ದಪ್ಪಕ್ಕಿರುತ್ತೆ ಕೂದಲು, ವಾಲ್ಯೂಮ್ ಇರುತ್ತೆ. ಬರೀ ಉದ್ದ ಆಗಲ್ಲ, ಕೂದಲು ದಪ್ಪ ಆಗೋದಲ್ಲ, ಕಪ್ಪಾಗಿ ಬೀಳುತ್ತೆ. ಬುಡದಿಂದನೇ ಕಪ್ಪಗೆ ಮಾಡುತ್ತೆ. ಯಾರ್ಯಾರು ಚಿಕ್ಕ ಚಿಕ್ಕ ವಯಸ್ಸಿಗೆ ಹೇರ್ ಡೈ ಹಾಕೋತಿದ್ದೀರಲ್ಲ ಬಾಲನೆನೆ ಅಂಥವ್ರಿಗೆ ರಾಮಬಾಣ ಇದು. ಫ್ರಮ್ ದ ರೂಟಿಂದನೇ ಕಪ್ಪಗಾಗುತ್ತೆ ಈ ಎಣ್ಣೆ. ಯೂಶ್ವಲಿ ಕೊಬ್ಬರಿ ಎಣ್ಣೆ ಎಲ್ಲ ಈ ಕಲರ್ ಇರೋಲ್ಲ. ನೋಡಿ ಈ ಎಣ್ಣೆ ಕಲರ್ ಯಾವ ರೀತಿ ಇದೆ ಅಂತ. ಆಮೇಲೆ ಈ ಎಣ್ಣೆ ಬಂದುಬಿಟ್ಟು ನೋಡಿ ಕಪ್ಪಗಿದೆ ಎಣ್ಣೆ, ಕಾಣಿಸ್ತಿದೆಯಲ್ಲ ನಿಮಗೆ. ಈ ಎಣ್ಣೆನ ಮಾಡಿದ್ವೋ ಹಚ್ಕೊಂಡ್ವೋ ಇಲ್ಲ, 12 ಗಂಟೆಗಳ ಕಾಲ ಪಾತ್ರೆಯಲ್ಲಿರಬೇಕು. ಯಾವ ಪಾತ್ರೆ ಅಂತ ಇವತ್ತಿನ ವೀಡಿಯೋಲಿ ಹೇಳ್ತೀನಿ. ಯಾವುದೇ ಎಣ್ಣೆ ಮಾಡಿದ ತಕ್ಷಣ ನಾವು ಅಪ್ಲೈ ಮಾಡಿಬಿಡ್ತೀವಿ. ಈ ಎಣ್ಣೆ ಆ ಪಾತ್ರೆ ಒಳಗಿರೋ ಕಂಟೆಂಟ್ಗೆ ರಿಯಾಕ್ಟ್ ಆಗಿ ಒಂದು ಅದ್ಭುತವಾದ ಕಲರ್ ಬರುತ್ತೆ. ಯೂಶ್ವಲಿ ಕೊಬ್ಬರಿ ಎಣ್ಣೆ ಯಾವ ಕಲರ್ ಇರುತ್ತೆ ಅಲ್ವಾ. ಸೊ 12 ಗಂಟೆಗಳ ಕಾಲ ಇದನ್ನು ರೆಡಿ ಮಾಡಿರೋ ಎಣ್ಣೆ ಅಂತಲೇ ಹೇಳ್ಬೋದು. 12 ಅವರ್ಸ್ ಇದನ್ನು ರೆಡಿ ಮಾಡಿರೋ ಎಣ್ಣೆ, ಅದ್ಭುತವಾದ ಎಣ್ಣೆ. ಯಾರ್ಯಾರಿಗೆ ಬಾಣಲಿ ತಲೆ, ಹೇರ್ ಫಾಲಿಕಲ್ಸ್ ಎಲ್ಲ ಕ್ಲೋಸ್ ಆಗೋಗಿದೆ, ಕೂದಲೇ ಬೆಳೆದಿಲ್ಲ ವರ್ಷಾನುಗಟ್ಲೆಯಿಂದ, ಅವ್ರು ಹಾಕ್ಕೊಂಡು ಸರಿ ಹೇರ್ ಫಾಲಿಕಲ್ಸು ಓಪನ್ ಆಗುತ್ತೆ, ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನು ಪೆಟ್ಟುಗಳಿಂದ ಹಚ್ಕೊಳ್ಳೋ ಎಣ್ಣೆ ಅಂತೂ ಅಲ್ಲ. ಸೊ ಇದು ಕೂದಲಿಗೆ ಹಚ್ಕೊಳ್ಳೋ ಎಣ್ಣೆನೂ ಅಲ್ಲ. ಇದು ಎಲ್ಲಿ ಹಚ್ಚಬೇಕು, ಯಾವ ಬುಡಕ್ಕೆ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು, ನಾಟ್ ವಿತ್ ದ ಫಿಂಗರ್ ಟಿಪ್ಸ್, ಆಯಿತಾ. ಅದು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನಾನು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಒಂದ್ಸಲ ಹೋಗಿ ವೀಡಿಯೋ ನೋಡ್ಕೊಂಬಂದ್ಬಿಡಿ, ಯಾವ ರೀತಿ ರೆಡಿ ಮಾಡಿದೆ, ಏನೇನು ಪ್ರಿಪ್ರೇಷನ್ಸ್ ನಾವು ಮಾಡಬೇಕು, ಎಷ್ಟೊತ್ತು ಬಿಡಬೇಕು, ಯಾವ ಪಾತ್ರೆಯಲ್ಲಿ ಮಾಡಬೇಕು ಅಂತ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಾನೊಂದು 10 ಗ್ರಾಮಷ್ಟು ಬೆಟ್ಟದ ನಲ್ಲಿಕಾಯಿನ, ಒಂದು ಚೂರು ಮಾರ್ಕ್ ಇರಬಾರ್ದು, ಕ್ಲೀನಾಗಿರೋದು, ತೊಳೆದು ಒಣಗಿಸಿರಬೇಕು, ಒಂದು ತೊಟ್ಟು ನೀರಿರಬಾರ್ದು, ಆಯಿತಾ. ಮತ್ತು ಅಷ್ಟೇ ಪ್ರಮಾಣದ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು, ಇಲ್ಲಿ ಯಾವುದು ಡ್ರೈದು ತೊಗೋಬಾರ್ದು, ಎಲ್ಲ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಮತ್ತು ನಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪಿನ ಒಂದು ಕಡ್ಡಿ ತೊಗೊಂಡಿದ್ದೀನಿ. ವಿಟಮಿನ್ ಸಿ ಮತ್ತು ವಿಟಮಿನ್ ಸಿ ಯಥೇಚ್ಛವಾಗಿರೋ ನಮ್ಮ ಆಮ್ಲ ಆಗಿರ್ಬೋದು, ಕರ್ಬೇವಿನ ಸೊಪ್ಪಾಗಿರ್ಬೋದು. ಮತ್ತು 1 ರಿಂದ 2 ಗ್ರಾಮಷ್ಟು ನಾನಿಲ್ಲಿ ಮೆಂತ್ಯೆ ಬುಡಾನ ಗಟ್ಟಿ ಮಾಡೋದಕ್ಕೆ, ಕೂದಲಿನ ಬುಡಾನ ಗಟ್ಟಿ ಮಾಡೋದಕ್ಕೆ, ಸ್ಟ್ರಾಂಗ್ ಮಾಡೋದಕ್ಕೆ. ಸುಮಾರು ಜನ ನಮಗೆ ಕೂದಲು ಬೆಳೆಯುತ್ತೆ ಹೇಮ, ಉದುರೋಗುತ್ತೆ ಅಂತಾರಲ್ಲ, ಅಂಥವ್ರಿಗೆ ರಾಮಬಾಣ ಈ ಮೆಂತ್ಯೆ, ಆಯಿತಾ. ಲಾಟ್ ಆಫ್ ಮಿನರಲ್ಸ್ ಮತ್ತು ವಿಟಮಿನ್ಸ್ ಇದೆ. ಮತ್ತು ಇಲ್ಲಿ ನಾನಿಲ್ಲಿ ರೋಸ್ ಮೇರಿ ತೊಗೊಂಡಿದ್ದೀನಿ. ಉದ್ದ ಕೂದಲು ಸುಮಾರು ಜನಕ್ಕೆ ಇಷ್ಟ ಅಲ್ವಾ. ಸೊ ಅಂಥವ್ರಿಗೆ ರಾಮಬಾಣ. ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದ ಬರುತ್ತೆ. ನಾನು ನಲ್ಲಿಕಾಯಿ ಹಾಕಿರೋದು ಕೂದಲು ಕಪ್ಪಗೆ ಮಾಡೋದಕ್ಕೆ, ಕರ್ಬೇವಿನ ಸೊಪ್ಪು ಹಾಕಿರೋದು ಕೂದಲು ಬೆಳೆಯೋದಕ್ಕೆ, ರೋಸ್ ಮೇರಿ ಕೂದಲು ಬೆಳೆಯೋದಕ್ಕೆ, ಬುಡ ಸ್ಟ್ರಾಂಗ್ ಮಾಡೋದಕ್ಕೆ ಮೆಂತ್ಯೆ. ಮತ್ತು ಇಲ್ಲಿ ನಾನು ಬ್ರಾಹ್ಮಿ ತೊಗೊಂಡಿದ್ದೀನಿ. ಬ್ರಾಹ್ಮಿ ಮತ್ತು ಭೃಂಗರಾಜ ಎರಡು. ಇಲ್ಲಿ ನಾನು ಭೃಂಗರಾಜ ಹಾಕ್ತಾಯಿದ್ದೀನಿ. ಭೃಂಗರಾಜ ಕೂದಲನ್ನ ಕಪ್ಪು ಮಾಡುತ್ತೆ. ಜಟಾಮಾಂಸಿ ಕೂದಲನ್ನ ಎಕರೆಗಟ್ಟಲೆ, ನೋಡಿ ಜಟಾಮಾಂಸಿ ಬಂತು ಎಕರೆಗಟ್ಟಲೆ ಬೆಳೆಯುತ್ತೆ. ಸೊ ನಮ್ಮ ಕೂದಲು ಅಷ್ಟೇ, ಏನಂದರೆ ಕಾಲವರೆಗೂ ಬೆಳೆಯುತ್ತೆ ಜಟಾಮಾಂಸಿ ಯೂಸ್ ಮಾಡೋದ್ರಿಂದ. ಮತ್ತು ಭೃಂಗರಾಜ ಕೂದಲನ್ನ ಕಪ್ಪು ಮಾಡುತ್ತೆ. ಬ್ರಾಹ್ಮಿ ಬಿಟ್ಬಿಟ್ನಲ್ಲ, ಬ್ರಾಹ್ಮಿ ಇದು ಅಮೃತ ಅಂತಲೇ ಹೇಳ್ಬೋದು. ಬ್ರಾಹ್ಮಿನೂ ಹಾಕ್ಕೊಂಡಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು, ರೋಸ್ಮೇರಿ, ಭೃಂಗರಾಜ, ಬ್ರಾಹ್ಮಿ, ಜಟಾಮಾಂಸಿ, ಆಮ್ಲ, ನಲ್ಲಿಕಾಯಿ, ಮೆಂತ್ಯೆ, ಕರ್ಬೇವಿನ ಸೊಪ್ಪಿನ ಕಡ್ಡಿ ಮರೆಯೋಂಗಿಲ್ಲ. ಇದಿಷ್ಟು ರಾಮಬಾಣ ಇವತ್ತಿನ ನಮ್ಮ ಮ್ಯಾಜಿಕಲ್ ಎಣ್ಣೆಗೆ. ಇಷ್ಟರಲ್ಲಿ ಎಣ್ಣೆ ಆಗುತ್ತಾ? ಖಂಡಿತ ಇಲ್ಲ. ನೋಡಿ, ಅದಕ್ಕೆ ಆಯುಧ ಅಂತ ಹೇಳ್ತೀವಲ್ಲ, ಕಬ್ಬಣದ ಬಾಣಲಿ ರೆಡಿ ಇದೆ. ಬರೀ ಕಬ್ಬಣದ ಬಾಣಲಿ ಇಷ್ಟಿದ್ರೆ ಕೊಬ್ಬರಿ ಎಣ್ಣೆ ಇದ್ದರೆ ಆಗುತ್ತಾ? ಡೆಫಿನೆಟಾಗಿಲ್ಲ. ಅದಕ್ಕೊಂದು ಟೈಮಿಂಗ್ಸ್ ಇದೆ. ಅದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸ್ನಾನ ಮಾಡೋಕ್ಕೆ ಕೇವಲ ಒಂದು ಅರ್ಧ ಗಂಟೆ ಈ ಎಣ್ಣೆ ಹಚ್ಕೊಂಡು ನೀವು ಸ್ನಾನ ಮಾಡಿದ್ರೆ ಸಾಕು. 48 ಗಂಟೆ ಒಳಗೆ ನಿಮ್ಮ ಕೂದಲು ಕಾಲವರೆಗೂ, ಮೊಣಕಾಲವರೆಗೂ ಬೆಳೆದಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇದಕ್ಕೆ ಸುಮಾರು ಜನ ಹೇಳ್ತಾರೆ, ಹೇಮಾ ನೀವು ಪ್ಯಾರಾಚೂಟ್ ಹಾಕಿ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಪ್ಯಾರಾಚೂಟೇ ಹಾಕ್ತಾಯಿದ್ದೀನಿ, ಆಯಿತಾ. ಇದನ್ನು ನಾನು ಕೋಲ್ಡ್ ಪ್ರೆಸ್ ಆಯಿಲೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲಿ ನಾನು ಕೋಲ್ಡ್ ಪ್ರೆಸ್ ಆಯಿಲ್ ಹರಳೆಣ್ಣೆ ತೊಗೊಂಡಿದ್ದೀನಿ. ನೋಡಿ ಹರಳೆಣ್ಣೆ ಕಲರ್ ಯಾವ ರೀತಿ ಇದೆ ಅಂತ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ 3 ಸೇರಿಸ್ತಾ ಇದ್ದೀನಿ. ಓಕೆ, ತುಂಬ ಹೀಟು ಇರೋರಿಗೆ ಹರಳೆಣ್ಣೆ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ತೀನಿ. ಇಲ್ಲಿ ಬಾದಾಮಿ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಇದು 3 ಒಂದು ಕುದಿ ಬರೋವರೆಗೂ ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆ ಪದಾರ್ಥಗಳು ಎಣ್ಣೆ ಒಳಗಿದೆ, ಎಣ್ಣೆ ಆ ಪದಾರ್ಥಗಳಲ್ಲಿಲ್ಲ, ಆಯಿತಾ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಟಿಪ್ಪು ತುಂಬ ಇಂಪಾರ್ಟೆಂಟ್. ಎಣ್ಣೆ ಎಷ್ಟು ಹಾಕಬೇಕು, ಮೆಜರ್ಮೆಂಟ್ ಎಷ್ಟು ಹಾಕಬೇಕು, ಮೆಜರ್ಮೆಂಟಿಂದಲೇ ನಿಮ್ಮ ಕೂದಲು ದಟ್ಟವಾಗಿ, ಉದ್ದವಾಗಿ, ಕಪ್ಪಾಗಿ ಬೆಳೆಯುತ್ತೆ. ಓಕೆ, ಒಂದು ಕುದಿ ಬರಲಿ. ಓಕೆ, ಚೆನ್ನಾಗಿ ಕುದಿ ಅಂದರೆ ನೊರೆ ಥರ ಬರಬೇಕು. ಎಲ್ಲ ಕಡೆ ನಮಗೆ ಸುತ್ತ ನೊರೆ ಥರ ಬಂದರೆ ಇಟ್ ಈಸ್ ಡನ್ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಈ ಎಣ್ಣೆನ ಪ್ರಿಪೇರ್ ಮಾಡಬೇಡಿ. ಲೋ ಫ್ಲೇಮೇ ಇರಬೇಕು, ಐರನ್ ಬಾಣಲಿನೇ ಇರಬೇಕು. ನಾನು ಹೇಳಿದ ಮೆಜರ್ಮೆಂಟ್ ಪಕ್ಕಾ ಇರಬೇಕು. ಆವಾಗ ನಿಮಗೆ ಎಣ್ಣೆ ಪರ್ಫೆಕ್ಟಾಗಿ ಆಗುತ್ತೆ. ಬೆನಿಫಿಟ್ಸು ತುಂಬ ಚೆನ್ನಾಗಿರುತ್ತೆ. ಈಗ ಮುಚ್ಚಿಬಿಡ್ತೀನಿ. ಇಡೀ ದಿನ ಅಂದರೆ 12 ಅವರ್, ಹೋಲ್ ನೈಟ್, ಆಯಿತಾ. ಮುಚ್ಚಿಟ್ಬಿಟ್ಟು ಮಾರನೇ ದಿನ ನೋಡಿ ಆ ನೊರೆ ಆಗೇ ಇರಬೇಕು. ಅಂದರೆ
ನೀವು ಬೇಯಿಸಿರ್ತೀರಲ್ಲ ಎಣ್ಣೆ ಆ ಪ್ರಮಾಣಕ್ಕೆ ಇರಬೇಕು. ಅದೊಂದು ಪ್ರಮಾಣ ಅಂತ ಇರುತ್ತೆ. ಆವಾಗಲೇ ನಿಮ್ಗೆ ನೊರೆ ಅಲ್ಲಿ ಕೂತ್ಕೊಳ್ಳೋದು. ಓಕೆನಾ? ನೋಡಿ ಎಣ್ಣೆ ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಫಿಂಗರ್ ಟಿಪ್ಸಲ್ಲಿ ಹಚ್ಚಂಗಿಲ್ಲ. ಇದನ್ನು ಹಚ್ಚೋ ಪ್ರೋಸೆಸ್ಸು ಬೇರೆ ಇರುತ್ತೆ. ಇದಕ್ಕೊಂದು ಸ್ಟೀಮಿಗೆ ಕೊಡಬೇಕು. ಅದನ್ನು ನಾನು ಹೇಳ್ತಾ ಹೋಗ್ತೀನಿ ವೀಡಿಯೋ ಮಾಡಬೇಕಾದ್ರೆ. ಇದು ತಣ್ಣಕ್ಕಾದ್ಮೇಲೆ ಒಂದು ಬಟ್ಲಲ್ಲಿ ಸೋಸಿಟ್ಕೋತೀನಿ. ಓಕೆ, ನಾನು ಯಾವಾಗಲೂ ಅಷ್ಟೇ ಫ್ರೆಶ್ಶಾಗಿ ಮಾಡಿ ಫ್ರೆಶ್ಶಾಗಿ ಯೂಸ್ ಮಾಡ್ತೀನಿ ಎಣ್ಣೆನ. ಫೈನ್. ಈಗ ಇದನ್ನು ನೀಟಾಗಿ ಸೋಸ್ಕೊಂಡು ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾನಗರೀಸ್ ವ್ಲಾಗ್ಸ್. ನಾನು ಹೇಮಾ. ಒಂದು ಸಲ ಈ ಎಣ್ಣೆ ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ನಲ್ಲಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಪ್ರತಿಯೊಂದು ಪದಾರ್ಥನೂ 12 ಅವರ್ ಐರನ್ ಬಾಣಲೆಲಿತ್ತು ಇಡೀ ನೈಟ್. ಸೊ ಐರನ್ ಕನ್ಸಿಸ್ಟೆನ್ಸಿ ಮತ್ತು ಅದರ ಕಂಟೆಂಟ್ ಎಲ್ಲ ನಮಗೆ ಎಣ್ಣೆಯಲ್ಲಿ ಅಬ್ಸಾರ್ಬ್ ಆಗಿರುತ್ತೆ. ಸೊ ಇದು ಕೂದಲಿಗೆ ಹಾಕಿದ್ರೆ ರಾಮಬಾಣ. ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆ, ಕಪ್ಪಗಾಗ್ತಿಲ್ಲ, ಕೂದಲು ಬೆಳ್ಳಕ್ಕಿದೆ, ಉದ್ದ ಇಲ್ಲ ಮತ್ತು ಲೆಂತ್ ಇಲ್ಲ ಅನ್ನೋರಿಗೆ ರಾಮಬಾಣ ಈ ಎಣ್ಣೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಅದಕ್ಕೆ ಮುಂಚೆ ಎಣ್ಣೆ ಕಲರ್ ನೋಡಿ ಯಾವ ಥರ ಇದೆ ಅಂತ. ಸೊ ವೆಲ್ಕಮ್ ಟು ಹೇಮಾನಗರೀಸ್ ವ್ಲಾಗ್ಸ್. ನಾನು ಹೇಮಾ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಏನೂ ಹಚ್ಚಿಲ್ಲ ರೀ ನಾನು. ಕ್ರೀಮು, ಸನ್ಸ್ಕ್ರೀನ್ ಏನೂ ಇಲ್ಲ. ಒಂದು ಲಿಪ್ ಬಾಮ್ ಇದೆ, ಕಾಜಲು ಇಲ್ಲ. ನಮ್ಮ ಸೋಪ್ದು ಪ್ಲಸ್ ಲೋಟಸ್ದು ಪ್ಯಾಕ್ ಹೇಳಿದ್ನಲ್ಲ. ಓಕೆ, ಸೊ ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ಫಸ್ಟು ನಮಗೆ ಬೇಕಾಗಿರೋದು ಕಾಟನ್ ಬಾಲ್. ಓಕೆ, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ವುಡನ್ ಕೋಮ್ ಇರಬೇಕು. ಓಕೆ, ಒಂದೊಂದು ಕಡೆಯೂ ಪಾರ್ಟಿಷನ್ ತಗೋಬೇಕು. ನಾನೀಗಾಗಲೇ ಹೇಳಿದ್ದೀನಿ, ಕೂದಲಿಗೆ ಅಪ್ಲೈ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ನಾವು ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಬಿಳಿ ಕೂದಲು ಬರೋದು ಬುಡದಿಂದ, ಕೂದಲಿಂದ ಅಲ್ಲ ಅಲ್ವಾ? ಸೊ ನೋಡಿ, ಸೊ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡಿ. ನೋಡಿ ಈ ಥರ ಒಂದೊಂದು ಕಡೆಗೆ. ಸೊ ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಅದೇ ಥರ ಈ ಕಡೆನೂ ಒಂದೊಂದು ರೂಟ್ಗೂ ನಾವು ಟಚಪ್ ಕೊಡಬೇಕು. ನೋಡಿ, ನಾವು ಹಾಕಿದ ತಕ್ಷಣ ಈ ಥರ ಹಾಕ್ತೀವಲ್ಲ, ಬುಡಕ್ಕೆ ಹಾಕಿದ ತಕ್ಷಣ ನೀಟಾಗಿ ಕೋಮ್ ಮಾಡಿ, ಆಯಿತಾ? ಸೊ ದಟ್ ಆ ಎಣ್ಣೆ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಹೋಗಿ ಸ್ಪ್ರೆಡ್ ಆಗಲಿ. ಓಕೆ, ನಿಮ್ಗೆ ಯಾವುದೇ ಎಣ್ಣೆ ಕೂದಲಿಗೆ ಅಪ್ಲೈ ಮಾಡಬೇಕಾದ್ರೆ ಕಪ್ಪಗೆ ಯಾವುದು ಮಾಡಲ್ಲ, ಯಾರು ಯೂಶಲಿ ಮಾಡಲ್ಲ. ಬಟ್ ಇದರಲ್ಲಿ ನಮಗೆ ಕಪ್ಪು ಬಂದಾಗ ಮಾತ್ರ ನಮ್ಮ ಕೂದಲಲ್ಲಿ ಅದು ಎಫೆಕ್ಟ್ ಆಗುತ್ತೆ. ವಿಟಮಿನ್ ಸಿ, ಆಮ್ಲ ಮತ್ತು ಐರನ್ ಬಾಣಲಿ 12 ಅವರ್ ಕಾಲ ಅದು ಎಣ್ಣೆ ಅದನ್ನು ಸೋಪ್ ಮಾಡಿದೆ, ಆಯಿತಾ? ಅದು ಏನು ಮಾಡುತ್ತೆ, ಕೂದಲನ್ನ ದಟ್ಟವಾಗಿ ಕಪ್ಪುಗೆ ಉದ್ದ ಮಾಡುತ್ತೆ. ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್. ನಾನೇನು ಹೊಸದಾಗೇನು ಹೇಳ್ತಿಲ್ಲ. ನೋಡಿ ಈ ತೀರ. ಓಕೆ, ಮೇಯ್ನ್ ಕಾನ್ಸಂಟ್ರೇಷನ್ ನಮಗೆ ಈ ಕಡೆ ಇರಬೇಕು. ಎಲ್ಲ ಕಡೆ ಅಪ್ಲೈ ಮಾಡಿ. ಓಕೆ, ಈಗ ನಾವು ಬುಡಕ್ಕೆ ಒಂದು 2 ನಿಮಿಷ ಈ ಥರ ಮಸಾಜ್ ಮಾಡಬೇಕು. ನೋಡಿ, ಮುಂಭಾಗದಿಂದ ಹಿಂಭಾಗದವರೆಗೂ. ನೀವು ಪಾರ್ಲರ್ಗೆಲ್ಲ ಹೋದರೆ ನಿಮಗೆ ಆಯಿಲ್ ಮಸಾಜ್ ಮಾಡ್ತಾರೆ ನೋಡಿ. ಏನಕ್ಕೆ ಮಾಡ್ತಾರೆ? ಯೂಶಲಿ ಮನೇಲಿ ನಾವು ಎಣ್ಣೆ ಹಚ್ಕೊಂಡು ಹಾಗೆ ಬಿಟ್ಬಿಡ್ತೀವಿ. ನಾವೊಂದು ಸ್ಟ್ರೋಕ್ ಕೊಡೋಲ್ಲ. ಕೊಡೋದ್ರಿಂದ ಅದು ಹೇರ್ ಫಾಲಿಕಲ್ಸು ಓಪನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕೂದಲು ಬೆಳವಣಿಗೆ ಆಗುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗಿಲ್ಲ. ಯಾರೂ ಮನೇಲಿ ಈ ಥರ ಎಲ್ಲ ಮಾಡ್ಕೊಳ್ಳಲ್ಲ. ನನಗೆ ಗೊತ್ತಿದ್ದಂಗೆ ಪಾರ್ಲರಲ್ಲೂ ಮಾಡಿಸ್ಕೋತಾರೆ. ನೋಡಿ, ಈ ಥರ ಹೋಗಬೇಕು ಸ್ಟ್ರೋಕು. ನೋಡಿ, ಹಿಂಭಾಗದವರೆಗೂ ಹೋಗಬೇಕು. ನೋಡಿ,
ಈ ಥರ. ಓಕೆ, ಸೊ ಕೂದಲಿಗೆ ಎಣ್ಣೆ ಹಾಕೋದು ಮುಖ್ಯ ಅಲ್ಲ, ಬುಡಕ್ಕೆ ಎಣ್ಣೆ ಹಾಕಬೇಕು. ಬುಡಕ್ಕೆ ಎಣ್ಣೆ ಹಾಕಿದಾಗಲೇ ಕೂದಲು ಉದ್ದವಾಗಿ ಬೆಳೆಯೋದು. ಓಕೆ, ಸೊ ನೋಡಿ, ಒಂದು 2 ಮಿನಿಟ್ಸ್ ಈ ಥರ ನಮ್ಗೆ ಒಳ್ಳೆ ರಿಲ್ಯಾಕ್ಸಿಂಗ್ ಅದು. ಒಂದು 2 ಮಿನಿಟ್ಸ್ ಈ ಥರ ಆದಮೇಲೆ ನೀಟಾಗಿ ಓಕೆ ಒಂದು ನಾಟ್ ಹಾಕ್ಕೊಳ್ಳಿ. ಲೂಸ್ ನಾಟ್, ಟೈಟ್ ನಾಟ್ ಬೇಡ. ಓಕೆನಾ? ನಾನು ಯೂಶ್ವಲಿ ಇದಾದಮೇಲೆ ಒಂದು ಸ್ಟೀಮ್ ಪ್ರೋಸೆಸ್ ಮಾಡ್ಕೋತೀನಿ, ಆಯಿತಾ? ಅದು ಮಾಡಿದ್ರೆ ವೀಡಿಯೋ ಲೆಂತಿ ಆಗೋಗುತ್ತೆ ನಿಮಗೆ. ಅದೇನಿಲ್ಲ, 2-3 ದಿನದಲ್ಲೇ ನಿಮ್ಮ ಹೇರ್ ಫಾಲಿಕಲ್ಸ್ ಯಾವ್ದ್ಯಾವ್ದು ಬೆಳೆಯಲ್ವೋ ಟಕ್ ಅಂತ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಅದು ಮಾಡಿದ್ರೆ ವೀಡಿಯೋ ಲೆಂತಿ ಆಗೋಗುತ್ತೆ. ಓಕೆನಾ? ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ? ನೋಡಿ ಯಾವ ರೀತಿ ಮಸಾಜ್ ಮಾಡ್ಕೊಳ್ಳೋದು, ಯಾವ ರೀತಿ ಹೇರ್ ಫಾಲಿಕಲ್ಸ್. ಯಾರೂ ನಿಮ್ಗೆ ಹೇಳ್ಕೊಡಲ್ಲ ಎಣ್ಣೆ ಹಚ್ಚಿದ್ವಾ ಬಿಟ್ವಾ ಅಂತ ಹೇಳ್ತಾರೆ. ಮಸಾಜಿಂಗ್ ಟೆಕ್ನಿಕ್ಕು ಹೇಳ್ಕೊಟ್ಟಿದ್ದೀನಿ. ಆ ಥರ ಒಂದು 5-6 ನಿಮಿಷ ಮಾಡಿ, ಒಳ್ಳೆ ರಿಲ್ಯಾಕ್ಸೇಷನ್ ಕೂದಲಿಗೆ. ಓವರ್ ನೈಟ್ ಬಿಡಿ, ಮಾರನೇ ದಿನ ನಮ್ಮ ಆಮ್ಲಾ ಶ್ಯಾಂಪು ಯಾರ್ಯಾರು ತೊಗೊಂಡಿದ್ದೀರೋ, ಸುಮಾರು ಜನ ತೊಗೊಂಡಿದ್ರು, ವಾಶ್ ಮಾಡಿ. ನೀವು ₹1 ₹2 ಶ್ಯಾಂಪು ತೊಗೊಂಡಿದ್ರೆ ಅದಕ್ಕೆ ಡಬಲ್ ತಣ್ಣೀರು ಮಿಕ್ಸ್ ಮಾಡಿ ಯೂಸ್ ಮಾಡಿ. ಓಕೆನಾ? ಏನಂತೀವಿ, ಕೆಮಿಕಲ್ನ ಕಮ್ಮಿ ಮಾಡ್ಕೊಳ್ಳಿ. ಶೈನಿಂಗ್ ಜಾಸ್ತಿ ಇದೆ ಯಾಕಂದರೆ ಲೋಟಸ್ ಪ್ಯಾಕು. ಓಕೆನಾ? ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ? ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಏನಾಗುತ್ತೆ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಷೂಸ್, ಆಯಿತಾ? ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ? ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.